ಸೌಜನ್ಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಮತ್ತೆ ಮರುತನಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಸೌಜನ್ಯ ಪರ ನಿಂತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಸೌಜನ್ಯಗೆ ನ್ಯಾಯ ಸಿಗಬೇಕು ಎಂಬುದೇ ನನ್ನ ಬಯಕೆ ಅಂತಿದ್ದಾರೆ. ತಪ್ಪಿತಸ್ಥರಿಗೆ ಕಾನೂನಿನ ಅಡಿಯಲ್ಲಿ ನ್ಯಾಯ ಸಿಗಬೇಕು. ಪ್ರಕರಣಕ್ಕೆ ಸಂಬಂಧಿಸಿದ ಕೆಲವು ಮಾಹಿತಿ ಸಂಗ್ರಹಿಸಿದ್ದೀನಿ, ಅದನ್ನ ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೀನಿ. ಸೌಜನ್ಯಗೆ ನ್ಯಾಯ ಒದಗಿಸುವುದು ನಮ್ಮ ಕರ್ತವ್ಯ. ನ್ಯಾಯಾಂಗದಿಂದಲೇ ಅಪರಾಧಿಗೆ ಶಿಕ್ಷೆ ಆಗಬೇಕು. ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು, ಇದು ನಮ್ಮ ಆಸೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇಷ್ಟು ವರ್ಷ ಆದ ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ಮನವಿಚ್ಚಿ ಮಾತಾಡಿದ್ದಾರೆ. ಸೌಜನ್ಯಗೆ ನ್ಯಾಯ ಸಿಗಲೇಬೇಕು. ಜಸ್ಟಿಸ್ ಫಾರ್ ಸೌಜನ್ಯ. ತಪ್ಪಿತಸ್ಥರಿಗೆ ಕಾನೂನಿನ ಅಡಿಯಲ್ಲೇ ನ್ಯಾಯ ಸಿಗಬೇಕು. ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿಯನ್ನ ಈಗಾಗಲೇ ನಾನು ಸಂಗ್ರಹಿಸಿದ್ದೀನಿ ಅಂತಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಯಾವ ಸಿಕ್ಕಿದೆಯೋ ಗೊತ್ತಿಲ್ಲ, ಪ್ರೂಫ್ ಸಿಕ್ಕಿದೆಯೋ ಏನೋ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ಒಂದಷ್ಟು ಮಾಹಿತಿ ಸಿಕ್ಕಿದೆ ಅಂತಲೂ ಕೂಡ ಹೇಳಿದ್ದಾರೆ. ಅದನ್ನ ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೀನಿ. ಸೌಜನ್ಯಗೆ ನ್ಯಾಯ ಒದಗಿಸುವುದು ನಮ್ಮ ಕರ್ತವ್ಯ ಅಷ್ಟೇ. ನ್ಯಾಯಾಂಗದಿಂದಲೇ ಅಪರಾಧಿಗೆ ಶಿಕ್ಷೆ ಆಗಬೇಕು. ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತಹ ಕೆಲಸ ಆಗ್ಲೇಬೇಕು ಅಂತ ಟ್ವೀಟ್ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರು ಅವರ ಮನದಾಳದ ಮಾತನ್ನ ಬಿಚ್ಚಿಟ್ಟಿದ್ದಾರೆ. ಇಲ್ಲಿ ಎಲ್ರದ್ದು ಕೂಡ ಒಂದೇ ಥಾಟ್, ಜಸ್ಟಿಸ್ ಫಾರ್ ಸೌಜನ್ಯ. ಅದರ ಹಿಂದೆ ಯಾವೊಬ್ಬ ರಾಜಕಾರಣಿ ಇರಲಿ, ಯಾರೇ ಇರಲಿ, ಆ ಹೆಣ್ಣು ಮಗುವಿಗೆ ಸತತ 13 ವರ್ಷಗಳಿಂದಲೂ ಕೂಡ ನಿರಂತರ ಹೋರಾಟ ನಡೀತಾ ಇದೆ. ಆ ಹೆಣ್ಣು ಮಗು ಏನು ಸಾಕಷ್ಟು ನರಕವನ್ನ ಅನುಭವಿಸಿ ಪ್ರಾಣವನ್ನ ಆಮೇಲೆ ಅವ್ರು ಹಾಕೊಂಡಿದ್ದಾರೆ ನೋಡಿ, ಜಸ್ಟಿಸ್ ಫಾರ್ ಸೌಜನ್ಯ ಅಂತಾನೆ ಹಾಕೊಂಡ್ಬಿಟ್ಟಿದ್ದಾರೆ. ಸಾಕಷ್ಟು ಅದ್ರ ಬಗ್ಗೆ ಬರ್ಕೊಂಡಿದ್ದಾರೆ. ನಾನು ಅದ್ರ ಬಗ್ಗೆ ಸ್ಟಡಿ ಕೂಡ ಮಾಡಿದ್ರಂತೆ ಅವರು. ಒಂದಷ್ಟು ಇದನ್ನು ಕೂಡ ತರಿಸ್ಕೊಂಡಿದ್ದಾರೆ. ಅದು ಇನ್ನೊಂದಿದೆ, ಸಿಗ್ಲಿಲ್ವಾ ಅದು? ಸ್ಕ್ರಾಲ್ ಮಾಡಿದ್ರೆ ಇನ್ನೊಂದು ಇದೆ ಪೋಸ್ಟ್, ಅದು ನೋಡಿ. ಏನಿದು, ಯಾವಾಗ ಯಾವ ಇಸ್ವಿಯಲ್ಲಿ ಏನಾಯ್ತು, ತನಿಖೆ ಹಂತ ಯಾವ್ಯಾವ ಹೋಯ್ತು, ಯಾವಾಗ CBI ಎಂಟ್ರಿ ಆಯ್ತು, ಬಹಳ ಚೆನ್ನಾಗಿ ಅದನ್ನ ಕಲೆಕ್ಟ್ ಮಾಡಿ. ಅಂದ್ರೆ ಮೇನ್ ಯಾವಾಗ ಯಾವ ಇಸ್ವಿಲಿ ಏನೇನು ಆಯ್ತು ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂತೇಳಿ ಅವರು ಅದನ್ನ ಹಾಕಿದ್ದಾರೆ. ನಾವು ಸಪೋರ್ಟಿಂಗ್ ನಿಲ್ತೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಗುಡ್. ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ನಿಲ್ತೀವಿ, ನಿಮಗೆ ಹಣದ ನಿರೀಕ್ಷೆ ನಾವು ಸಹಾಯ ಮಾಡ್ತೀವಿ. ನ್ಯಾಯ ಸಿಗೋದಕ್ಕೆ ಈ ರೀತಿ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಮಾತ್ರ ಸಾಧ್ಯ. ಅದು ಬಿಟ್ಟು ಬೀದಿ ರಂಪಾಟ ಮಾಡಿದ್ರೆ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಟಿವಿ ಮಾಧ್ಯಮಗಳಲ್ಲಿ ಡಿಬೇಟ್ ಮಾಡಿದ್ರೆ ಸೌಜನ್ಯಗಳಿಗೆ ನ್ಯಾಯ ಸಿಗಲ್ಲ ಅಂತ ಹೇಳಿ ಹಾಕ್ಬಿಟ್ಟಿದ್ದಾರೆ. ಪರವಾಗಿಲ್ಲ, ಒಂದು ಕನ್ಸರ್ನ್ ತೋರಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಖುಷಿ ವಿಚಾರ. ಅದೇ ರೀತಿಯಾಗಿ ಅಲ್ಲಿ ಹೋದಾಗ ಹಂಗೆ ಒಂದು ಮನೆಗೂ ಭೇಟಿ ಕೊಟ್ಟು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಬಿಜೆಪಿ ಅವರು ಹೋಗಿದ್ರು, ಅಲ್ಲ ಮುಂಚಿತವಾಗಿ JDS ಹೋದ್ರು. BJP ಅವರು ಈಗ ಮೈತ್ರಿ ಇದಾರಲ್ಲ, ಸ್ವಲ್ಪ JDS ತವ್ರಿಗೆ ಐಡಿಯಾ ಕೊಡಬೇಕಿತ್ತು, ನಾವು ಹೋಗ್ತೀವಿ ಹಂಗೆ ನೀವು ಒಂಚೂರು ಹೋಗಿ ಅಂತ. ಅವ್ರು ಹೋಗ್ಲಿಲ್ಲ, ಆಮೇಲೆ ಇವ್ರು ಹೋಗ್ಬಿಟ್ಟು ಬಂದ್ರು. ಇದು ನ್ಯಾಯನಾ? ಮೈತ್ರಿ ಪಕ್ಷ ಅಂತ ಹೇಳ್ತಾರೆ, ಮತ್ತೆ ಹೇಳ್ಕೊಳ್ಳೋದಕ್ಕೆ. ಓಕೆ.